ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಾನು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಮಾಡಿದ್ದೆ. ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ನಾವು ಏಪ್ರಿಲ್ ಹಾಗೆ ಮೇ ತಿಂಗಳದ್ದು ಹಣ ಕೊಟ್ಬಿಟ್ಟಿದ್ದೀವಿ. ನಾವು ಜೂನ್ ತಿಂಗಳದೊಂದೇ ನಮಗೆ ಪೆಂಡಿಂಗ್ ಇರೋದು. ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಥರ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿದ್ದಲ್ಲ. ಬಟ್ ಇವಾಗ ಇದಕ್ಕೊಂದು ಟ್ವಿಸ್ಟ್ ಬಂದಿದೆ. ಏನಂದರೆ, ನಾವು ಆಲ್ರೆಡಿ ಮೇ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಆಲ್ರೆಡಿ ಜಮೆ ಮಾಡಿಬಿಟ್ಟಿದ್ದೀವಿ. ಎಲ್ಲ ಮಹಿಳೆಯರಿಗೂ ಆಲ್ರೆಡಿ ಹಣ ಅಕೌಂಟ್ಗಳಿಗೆ ಹೋಗ್ಬಿಟ್ಟಿದೆ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹಾಗಾದರೆ ಯಾವತ್ತು ಹಾಕಿದ್ದಾರೆ, ಏನು ನಿಮಗೆ ಎಲ್ಲ ಬಂದಿದೆಯಾ ಅಥವಾ ಬಂದಿಲ್ಲ ಅಂದರೆ ನಿಮಗೆಲ್ಲ ಯಾವಾಗ ಬರುತ್ತೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಷನ್ ಆನ್ ಮಾಡೋದನ್ನ ಮರಿಬೇಡಿ. ಆವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬಂದಿರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಈಗ ಆಲ್ರೆಡಿ ಏಪ್ರಿಲ್ ಹಾಗೆ ಮೇ ತಿಂಗಳದ್ದು ನಾವು ಆಲ್ರೆಡಿ ಜಮೆ ಮಾಡಿಬಿಟ್ಟಿದ್ದೀವಿ. ಹಣ ಆಗ ನಾವು ಹಾಕಿದ್ದೀವಿ ಖಾತೆಗಳಿಗೆ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಈಗ ನಮಗೆ ಪೆಂಡಿಂಗ್ ಇರೋದೇನು, ಏಪ್ರಿಲ್ ಮೇ ಮತ್ತು ಜೂನ್ 21, 22, 23 3 ಕಂತಿನ ಹಣ ಅಂದರೆ ಒಟ್ಟಿಗೆ 6,000 ರೂಪಾಯಿ ಬರಬೇಕಾಗಿರೋದು. ಬಟ್ ಅಲ್ಲಿ ಇಲಾಖೆಯವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಏಪ್ರಿಲ್ ತಿಂಗಳದು ಮೇನಲ್ಲಿ ಬರಬೇಕಾಗಿರೋದಲ್ವಾ. ಸೊ ಮೇ ತಿಂಗಳು ಹಣ ಏನೋ ನಾವು ಆಲ್ರೆಡಿ ಜುಲೈ 12ನೇ ತಾರೀಕೊಳಗೆ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಮೇ ತಿಂಗಳು ಹಣ ಜೂನಿಗೆ ಬರಬೇಕಾಗಿರೋದಲ್ಲ. ಸೊ ಮೇ ತಿಂಗಳು ಹಣ ಜೂನಿಗೆ ಬರಬೇಕಿತ್ತು. ಆ ಹಣನ ನಾವು ಈ ಜುಲೈ 15ನೇ ತಾರೀಕೊಳಗೆ ಜಮೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿ, ನಿಜವಾಗ್ಲೂ ನಿಮಗೆ 21, 22ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಯಾಕಂದರೆ ನಾವು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ಮೇ ಮತ್ತು ಜೂನ್ ಅಂದರೆ ಏಪ್ರಿಲ್ ಹಾಗೆ ಮೇ ತಿಂಗಳದು ನಾವು 21, 22ನೇದು ಆಲ್ರೆಡಿ ಹಾಕ್ಬಿಟ್ಟಿದ್ವಿ 4,000. ನಮ್ದು ಯಾವುದು ಬಾಕಿ ಇಲ್ಲ, ನಮ್ಮದು ಬರೀ ಜೂನ್ ತಿಂಗಳದ್ದು ಮಾತ್ರ ಪೆಂಡಿಂಗ್ ಇರೋದು ಅಂತ ಹೇಳ್ತಿದ್ದಾರೆ. ಸೊ ನೀವು ಕಮೆಂಟ್ ಮಾಡಬೇಕು, ನಿಮಗೆ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಆವಾಗ ಗೊತ್ತಾಗುತ್ತೆ ಬಂದಿದೆಯೋ ಬಂದಿಲ್ವೋ ನಿಜವಾಗ್ಲೂ ಅಂದ್ಬಿಟ್ಟು. ಅದೊಂದೇ ಅಲ್ಲ, ಇವಾಗ ಏನಂದರೆ ಗೃಹಲಕ್ಷ್ಮಿ ಸಂಘ ಅಂತ ಮಾಡಬೇಕು ಅಂತ ಈ ಹೊಸದಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಇವಾಗ ಇದನ್ನೇ ಸರಿಯಾಗಿ ಕೊಡ್ತಾ ಇಲ್ಲ. ಇನ್ನು ಗೃಹಲಕ್ಷ್ಮಿ ಸಂಘ ಅಂತ ಮಾಡಿ ಪ್ರತಿ ತಿಂಗಳು ಆ ಸಂಘಕ್ಕೆ ನೀವು ದುಡ್ಡು ಕಟ್ಟಬೇಕು. ಇವಾಗ ಹೆಂಗೆ ಶ್ರೀಶಕ್ತಿ ಸಂಘ ಅಥವಾ ಧರ್ಮಸ್ಥಳ ಸಂಘ ಅಂತೆಲ್ಲ ಮಾಡಿದಾರಲ್ಲ, ಅದೇ ರೀತಿ ಗೃಹಲಕ್ಷ್ಮಿ ಸಂಘ ಅಂತ ಮಾಡ್ತಾರಂತೆ. ಅಂದರೆ ಇದು ಕಂಪಲ್ಸರಿ ಏನಿಲ್ಲ. ನಿಮಗೆ ಇಷ್ಟ ಇತ್ತು ಅಂತಂದರೆ ಪ್ರತಿ ತಿಂಗಳು 1,000 ರೂಪಾಯಿ. ಅಂದರೆ ಇವಾಗ ಅವ್ರ ಪ್ಲ್ಯಾನ್ ಏನಿರೋದಂದರೆ, ಈಗ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಹೇಗಿದ್ರು 2,000 ರೂಪಾಯಿ ಕೊಡ್ತೀವಲ್ಲ, ಅದರಲ್ಲಿ ಸ್ವಲ್ಪ ಹಣ ಅಂತ ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟಿದ್ರೆ ಅವರಿಗೆ ಅದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಸಂಘನ ಶುರು ಮಾಡಬೇಕು ಅಂತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇವ್ರು ಕರೆಕ್ಟಾಗಿ ಕೊಟ್ಟರೆ ಅಲ್ಲ ನಾವು ಸಂಘಕ್ಕೆ ಹಣ ಕಟ್ಟುವಂಥದ್ದು. ಇವ್ರು ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ ನಾವು ಮಹಿಳೆಯರು ಅಲ್ಲಿ ಕಟ್ಟೋಕ್ಕಾಗಲ್ಲ. ಇವರೇ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಕಟ್ತಾರಲ್ವ ಸಂಘಗಳಿಗೆ ಅಮೌಂಟು. ಸೊ ಹಾಗಾಗಿ ಈಗ ಗೃಹಲಕ್ಷ್ಮಿ ಸಂಘ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅಂದರೆ ಅದೊಂದೇ ಅಲ್ಲ, ಅದರಲ್ಲಿ ಮಹಿಳೆಯರಿಗೆ ಏನೋ ಹೆಲ್ಪ್ ಆಗೋ ರೀತಿ ಲೋನ್ಸ್ ಕೊಡಿಸೋದಾಗಿರ್ಬೋದು, ಆ ರೀತಿ ಬೇರೆ ಸಂಘಗಳಿರ್ತಾವಲ್ಲ, ಅದೇ ರೀತಿ ಗೃಹಲಕ್ಷ್ಮಿ ಸಂಘವನ್ನು ಸ್ಟಾರ್ಟ್ ಮಾಡಿ ಈ ಥರ ಮಹಿಳೆಯರಿಗೆ ಹೆಲ್ಪ್ ಆಗೋ ರೀತಿ ಲೋನ್ಸ್ ಎಲ್ಲ ಕೊಡಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ಈಗ ಒಟ್ಟಿನಲ್ಲಿ ನೀವು ಕಮೆಂಟ್ ಮಾಡಿ, ನಿಮಗೆ ಏನಾದರೂ 21, 22ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಯಾಕಂದರೆ ಸುಮ್ಮನೆ ಹೇಳ್ತಾರೆ, ಸುಮ್ಮನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು ಹೇಳ್ತಾ ಇರೋದು ಮೇನಲ್ಲಿ ಕೊಡಬೇಕಾಗಿರೋದು ಜುಲೈ 12ನೇ ತಾರೀಕೊಳಗೆ, ಹಾಗೆ ಏಪ್ರಿಲ್ ತಿಂಗಳದು ಮೇನಲ್ಲಿ ಕೊಡಬೇಕಾಗಿರೋದು, ಮೇ ತಿಂಗಳು ಜೂನಲ್ಲಿ ಕೊಡಬೇಕಲ್ಲ, ಅದು ಜುಲೈ 15ನೇ ತಾರೀಕೊಳಗೆ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ನಿಮಗೆ ಬಂದಿದೆಯಾ ಬಂದಿಲ್ಲ ಅಂತ. ಬಂದಿದ್ರೇನು ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಇವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಹಾಕಿದಾರಾ ಅಥವಾ ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರಾ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ತಿಂಗಳು. ಅಂದರೆ ಜುಲೈ ಪೂರ್ತಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೋದು. ನಿಮ್ಮ ಹೆಸರು ಸೇರಿಸೋದು, ತೆಗೆಸೋದು, ಅಡ್ರೆಸ್ ಚೇಂಜು, ಹಾಗೆ ರೇಷನ್ ಡಿಪೋ ಅಡ್ರೆಸ್ ಚೇಂಜು ಪ್ರತಿಯೊಂದನ್ನು ಕೂಡ ಮಾಡಿಸ್ಕೋಬೋದು. ಹಾಗೆ KYCಗೂ ಕೂಡ ಈ ಜುಲೈ ಪೂರ್ತಿ ಅವಕಾಶನ ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡ್ಕೋಬೇಡಿ. ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು, ಮಾಹಿತಿ ಸಿಕ್ತು ಅಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಿರೋದ್ರೆ ಲೈಕ್ ಮಾತ್ರ ಮಾಡಿರಲ್ಲ. ನೀವು ಲೈಕ್ ಮಾಡಿದ್ರೆ ಅಲ್ಲ ನನಗೂ ಕೂಡ ಗೊತ್ತಾಗೋದು. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.